ನಮಸ್ಕಾರ ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ತುಂಬಾ ದಿನಗಳಾದಮೇಲೆ ಸೊ ಹತ್ತತ್ರ ಒಂದು 170 180 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಹುಣಸೂರಿಗೆ ಬಂದಿದ್ದೀವಿ. ಸೊ ಈ ರೆಸ್ಟೋರೆಂಟ್ಗೆ ಅಂತಲೇ ಬಂದಿರೋದು, ಡೆಡಿಕೇಟೆಡ್ ಆಗಿ ಇಲ್ಲೇ ಕಾಲ್ ಸೂಪು ಮತ್ತು ಮಟನ್ ಪಲಾವ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದು. ಎಲ್ಲಿ ಅಂದರೆ ಬೆದರೆ ಕಿಚನ್ ಅಂತ ರೆಸ್ಟೋರೆಂಟ್ ನೇಮು. ಇದು ಹೆಂಗೆ ಸಿಕ್ತು ನಮಗೆ ಅಂದರೆ ಹಿಂಗೆ ಇನ್ಸ್ಟಾಗ್ರಾಮ್ ರೀಲು ನೋಡ್ತಾ ಇರಬೇಕಾದ್ರೆ ಒಂದು ರೀಲ್ ಬಂತು. ಅದರಲ್ಲಿ ಚೆನ್ನಾಗಿ ರೆಕಾರ್ಡ್ ಮಾಡಿದರು. ಒಂದಷ್ಟು ಜನ ಬೈಕರ್ಸ್ ಬಂದಿದ್ದರು. ಫಸ್ಟ್ ಆಫ್ ಆಲು ಬೈಕರ್ಸ್ ಯಾವುದೋ ಗ್ಯಾಂಗ್ ಬಂದು ಇಲ್ಲಿ ಊಟ ಮಾಡಿ ವಿಡಿಯೋ ಹಾಕಿದ್ರು. ಅದು ನೋಡಿ ಟೆಂಪ್ಟ್ ಆಯಿತು ತಿನ್ನಬೇಕು ಅಂತ. ಆಮೇಲೆ ಫ್ಯಾಮಿಲಿನೇ ಮಾಡೋದು ಅಂತ ಅದರಲ್ಲಿ ಹಾಕಿದ್ರು, ಅದೆಲ್ಲ ಹೇಳಿದರು. ಸೊ ಅದರಿಂದ ನೋಡೋಣ ಹೆಂಗಿರುತ್ತೆ ಮನೆ ಊಟ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಪರ್ಮಿಷನ್ ಏನು ಕೇಳಿಲ್ಲ, ಡೈರೆಕ್ಟಾಗಿ ಬಂದ್ವಿ. ಸೊ ಬಂದುಬಿಟ್ಟು ಇಲ್ಲೇ ಕೇಳಿದ್ವಿ ವಿಡಿಯೋ ಮಾಡ್ಕೊಬೋದು ಅಂತ. ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅವ್ರ ಹತ್ರ ತಿಳ್ಕೊಂಡು ಟೇಸ್ಟ್ ಮಾಡೋಣ. ಬೋರ್ಡಲ್ಲಿ ಹಾಕಿದ್ದಾರೆ. ಓ ನಮಸ್ಕಾರ. ಹತ್ರನೇ ಕರೆಕ್ಟಾಗಿ ಅಲ್ಲಿ ಹೋಗ್ಬೇಕಾಗಿದೆ, ಈಗ ಬಂತದು. ಸೊ ಅವ್ರ ಬೋರ್ಡಲ್ಲೇ ನೇಮ್ ಬೋರ್ಡಲ್ಲೇ ಇದೆ, ಮನೆ ಮಸಾಲೆ ಪಲಾವ್ ಸೆಂಟರ್ ಅಂತ. ಸೊ ಮೇಯ್ನಾಗಿ ಪಲಾವ್ಗೆ ಫೇಮಸ್ ಅಂತ ಅನಿಸುತ್ತೆ. ಇನ್ನೇನೇ ಡಿಶ್ ಸಿಗುತ್ತೆ ಬೇರೆದೆಲ್ಲ ತಿಳ್ಕೊಂಡು ಟೇಸ್ಟ್ ಮಾಡೋಣ. ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಅಕಸ್ಮಾತ್ ನೀವೇನೋ ಈ ಕಡೆ ಹುಣಸೂರು ಕಡೆ ಎಲ್ಲಿ ಬಂದರೆ, ಅಕಸ್ಮಾತ್ ಈ ರೋಡಲ್ಲೆಲ್ಲ ಟ್ರಾವೆಲ್ ಮಾಡ್ತಾಯಿದ್ರೆ ಒಂದ್ಸಲಿ ಸ್ಟಾಪ್ ಹಾಕಿ ಬನ್ನಿ. ಸೊ ನಮ್ಮ ಜೊತೆ ಹೋಟೆಲ್ ಓನರ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡಿ. ಇದು ಯಾವಾಗ ಸ್ಟಾರ್ಟ್ ಆಯಿತು, ಈ ಕಾನ್ಸೆಪ್ಟ್ ಏನು, ಯಾವ ಥರ ಇದೆ ಸರ್? ಇದು ಓಪನ್ ಆಗಿ 2 years ಆಗಿದೆ. ಇದಕ್ಕಿಂತ ಮುಂಚೆ ನಾವು ಕ್ಯಾಟ್ರಿಂಗ್ ಮಾಡ್ತಾಯಿದ್ದೋ ಮನೆಯಲ್ಲಿ. ಸೊ ಕಸ್ಟಮರ್ಸ್ ಎಲ್ಲ ಏನು ಹೇಳಿದ್ರು ಅಂದರೆ KG ಲೆಕ್ಕದಲ್ಲಿ ಕೊಡ್ತಾಯಿದ್ದೋ. 4-5 ಜನ ಸೇರಿ ನಾವು ಅಂದರೆ ಸೇರಿ ಊಟ ಮಾಡಬೇಕಾಗತ್ತೆ. ಸೊ ನೀವು ಹೋಟೆಲ್ ಓಪನ್ ಮಾಡಿದ್ರೆ ಒಬ್ರು ಬಂದು ತಿನ್ಬೋದು ಅನ್ನೋ ಕಾರಣಕ್ಕೆ ಅವ್ರ ಫೋರ್ಸ್ ಮೇಲೆ ಹೋಟೆಲ್ ಓಪನ್ ಮಾಡಿದೆ ಸರ್. ಈಗ ಕ್ಯಾಟ್ರಿಂಗ್ ಮಾಡ್ತಾ ಇದೆ 8 years ಇಂದ ಮನೆಯಲ್ಲಿ. 8 years ಮನೆಯಿಂದ ಮಾಡ್ಕೊಳ್ಸೋದು. ನಮ್ಮದು ಸ್ಟಾರ್ಟ್ ಆಗಿರೋದು ಬ್ಯಾಂಕ್ಗೆ 1 ಕ್ಯಾರಿಯರಿಂದ ಸ್ಟಾರ್ಟ್ ಆಗಿರೋದು ಸರ್. ಅದೇ ಬ್ಯಾಂಕರ್ಸ್ ಇರ್ತಾರಲ್ಲ, ಅವರು 1 ಕ್ಯಾರಿಯಿಂದ ಸ್ಟಾರ್ಟ್ ಆಗಿ ಮತ್ತು ಸೊ ಅವರು ತುಂಬ ಇಷ್ಟ ಆಗಿ ಟೇಸ್ಟ್ ಮನೆ ಊಟ ಚಪಾತಿ ವೆಜ್ಜಿಂದ ಸ್ಟಾರ್ಟ್ ಮಾಡಿದೋ. ಹಾಗೆ ಅವರು ಮತ್ತೆ ನಾನ್ ವೆಜ್ ಮಾಡ್ತೀವಿ ಅಂದಿದ್ದಕ್ಕೆ ಓಕೆ ಒಂದಿನ ನಾನ್ ವೆಜ್ ಕೊಡಿ ಅಂದ್ಬಿಟ್ಟು ಹಾಗೆ ಹುಣಸೂರಲ್ಲೇ ಎಲ್ಲ ಬ್ಯಾಂಕ್ ಆಫ್ ಬರೋಡಾ ಕೊಡ್ತಾ ಇದ್ದೋ, SBI ಬ್ಯಾಂಕು ಮತ್ತು ಫೆಡರಲ್ ಬ್ಯಾಂಕು, ಆ ಥರ ಎಲ್ಲ ಬ್ಯಾಂಕು. ಮತ್ತು ಕೊರೋನಾದಲ್ಲಿ ಅವ್ರಿಗೆ ತುಂಬ ಜನ ಊಟ ಅಂದರೆ ಎಲ್ಲೂ ಊಟ ಇರ್ತಿರ್ಲಿಲ್ಲ. ಸೊ ನಮ್ಮಿಂದ ಬಂದು ಆರ್ಡರ್ಸ್ ತೊಗೊಂಡು ಊಟ ಇದು ಮಾಡಿದೋ. ಹಾಗಾಗಿ ಹೋಟೆಲ್ ಓಪನ್ ಮಾಡಿದ್ದೀವಿ. ಈಗಲೂ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಎಲ್ಲ. ಸೊ ನಿಮ್ಮಲ್ಲಿ ಸ್ಪೆಷಲ್ ಅಂದರೆ ಏನು, ಯಾವ ಡಿಶಸ್ಸು ಯಾವ ಸರ್? ಮಟನ್ ಪಲಾವ್, ಕೈಮಾ ಮತ್ತು ಕಬಾಬ್, ಕ್ಷತ್ರಿಯ ಕಬಾಬು, ಮುದ್ದೆ, ತಲೆ ಮಾಂಸ, ಬೋಟಿ ಇರುತ್ತೆ. ಮಧ್ಯಾಹ್ನ ಟೈಮೆಲ್ಲ ಇರುತ್ತೆ. ಮಾರ್ನಿಂಗಲ್ಲಿ ಇಷ್ಟು ಪಲಾವ್, ಇಡ್ಲಿ, ಕಾಲ್ ಸೂಪ್. ಟೈಮಿಂಗ್ಸ್ ಎಲ್ಲ ಯಾವ ಥರ? ಟೈಮಿಂಗ್ಸು 7:30 9 PM ಗಂಟ. AM 7:30 AM ಸ್ಟಾರ್ಟ್ ಆಗುತ್ತೆ. AM ಸ್ಟಾರ್ಟ್ ಆಗುತ್ತೆ. 9:30 ಆ ಥರ. ಮತ್ತು ಆರ್ಡರ್ಸ್ ತುಂಬ ಹೋಗುತ್ತೆ ನಮ್ಮ ಹತ್ರ. ಓಕೆ, ಅಂದರೆ ಮುಂಚೆನೇ ಕಾಲ್ ಮಾಡಿ ಆರ್ಡರ್ ಮಾಡ್ತಾರೆ. ಒಂದು 2 days ಅಂದರೆ 50 ಮೆಂಬರ್ಸ್ಗೆ 100 ಮೆಂಬರ್ಸ್ಗೆ ಆ ಥರ ಎಲ್ಲ ಮಾಡಿಕೊಡ್ತೀವಿ. ಆಮೇಲೆ ಇದು ಅಡುಗೆ ಮಾಡೋದೆಲ್ಲ ಎಲ್ಲ ಫ್ಯಾಮಿಲಿನೇ? ಹಾಂ ಸರ್, ಎಲ್ಲ ಫ್ಯಾಮಿಲಿನೇ. ನನ್ನ ಮಗ ನಾನು ಮತ್ತು ಹಸ್ಬೆಂಡು. ಮಗನೂ ಅಡುಗೆ ಅಡುಗೆ ಮಾಡ್ತಾರೆ ಸರ್. ಅವರು ಇವನು ಓದ್ತಾ ಇದ್ದಾನೆ. ಸೊ ಹಾಲಿಡೇ ಇರಬೇಕಾದ್ರೆ ಮಮ್ಮಿಗೆ ಮಾಡ್ಕೊಡ್ತಾನೆ. ಇನ್ನೂ ದೊಡ್ಡದಾಗಲಿ, ಇನ್ನೂ ಬ್ರಾಂಚಸ್ ಮಾಡಿ ಬೇರೆ ಕಡೆ. ಸೊ ಥ್ಯಾಂಕ್ ಯು. ನಮ್ಮ ಎಲ್ಲ ಡಿಶಸ್ಸು ಬಂದಿದೆ. ಏನೇನು ಅಂದರೆ ಮೊದಲನೇದು ಕಾಲು ಸೂಪು, ಬಿಸಿಯಾದ ಕಾಲು ಸೂಪ್ನ ತರಿಸಿದ್ದೀವಿ. ಸೊ ಅದು ಮತ್ತು ಮಟನ್ ಪಲಾವ್, ಇದು 2 ತಿನ್ನೋಕ್ಕೇ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದು. ಆ ವಿಡಿಯೋ ನೋಡಿಬಿಟ್ಟು ಟೆಂಪ್ಟ್ ಹೋಗಿತ್ತು. ಅವರು ಆ ವಿಡಿಯೋದಲ್ಲಿ ಆ ವಿಡಿಯೋ ತೆಗೆದಿರೋ ರೀತಿ, ಅವ್ರು ತಿಂದಿರೋ ರೀತಿ ನೋಡಿ. ಸೊ
ಸೊ ನಮ್ಮ ವೀಡಿಯೋ ನೋಡಿ ನಿಮ್ಗೆ ಹೆಂಗಾಗುತ್ತಲ್ಲ ಹಂಗೆ ನಮಗೆ ಯಾವುದೋ ವೀಡಿಯೋ ನೋಡಿ ಹಿಂಗೆ ಆಯಿತು. ಸೊ ಅದಕ್ಕೋಸ್ಕರ ಎರಡಕ್ಕೋಸ್ಕರ ಮೇನೇ ಬಂದಿದ್ದು ಅವೆರಡೂ ತರಿಸಿದ್ದೀವಿ. ಅದ್ರ ಜೊತೆಗೆ ಇಡ್ಲಿ ಸಿಗುತ್ತೆ, ಸೊ ಇಡ್ಲಿ ತರಿಸಿದ್ದೀವಿ. ಆಮೇಲೆ ಕೈಮಾ ಉಂಡೆ ಇಲ್ಲಿ ಫೇಮಸ್ ಅಂತ ಕೇಳ್ಬಿಟ್ಟು ಇಲ್ಲಿ ಬಂದಮೇಲೆ ತಿಳ್ಕೊಂಡಿದ್ದು. ಸೊ ಇದು ಕೂಡ ಜಾಸ್ತಿ ಫಾಸ್ಟ್ ಮೂವಿಂಗ್ ಅಂದ್ಬಿಟ್ಟು ಕೈಮಾ ಉಂಡೆ ಸಾರು ಅದನ್ನು ತರಿಸಿದ್ದೀವಿ. ಮತ್ತು ಮಟನ್ ಚಾಪ್ಸ್ ಚೆನ್ನಾಗಿರುತ್ತೆ ಅಂದರು, ಸೊ ಅದಕ್ಕೋಸ್ಕರ ಮಟನ್ ಚಾಪ್ಸ್ ಕೂಡ ತರಿಸಿದ್ವಿ. ಒಳ್ಳೆ ಚರ್ಬಿ ಪೀಸ್ಗಳು ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಚಿಕನ್ನಲ್ಲಿ ಬೇಜಾನ್ ಡಿಶಸ್ ಸಿಗುತ್ತೆ. ಸೊ ಅವರ ಒಂದು ಸಿಗ್ನೇಚರು ಕ್ಷತ್ರಿಯ ಕಬಾಬು ಅದನ್ನು ತರಿಸಿದ್ದೀವಿ. ಆಮೇಲೆ ಇನ್ನೊಂದು ಕೈಮಾ ಡ್ರೈ, ಹೀಗೆ ಕೈಮಾ ಡೀಪ್ ಫ್ರೈ ಅದು ಕೂಡ ತರಿಸಿದ್ದೀವಿ. ಸೊ ಶುರು ಮಾಡುವ ಫಸ್ಟು ಸೂಪಿಂದ. ಮಟನಿನ ಜಿಡ್ಡು ತೇಲ್ತಾ ಉಂಟು, ಪೆಪ್ಪರ್ದು ಪುಡಿ ಕಾಣಿಸ್ತಾ ಉಂಟು. ಅಂದರೆ ಇದು ಕುಟ್ಟಿ ಪುಡಿ ಮಾಡಿರುವಂಥ ಮೆಣಸು. ಸೊ ದಪ್ಪ ಕಾಳುಗಳ ಥರ ಆ ಥರ ಇರುತ್ತೆ. ಚಿಯರ್ಸ್. ಹಾಂ ಅದ್ಭುತ. ಹಾಂ ಲೈಟಾಗಿ ಟ್ಯಾಂಗಿನೆಸ್ ಬರುತ್ತೆ. ಆಮೇಲೆ ಪೆಪ್ಪರಿನ ಘಾಟು ಸೊರ್ರ ಅಂತ ಹೇಳಿದ್ನಲ್ಲ, ಸರಿಯಾಗಿ ಹೊಡಿತು ಗಂಟ್ಲಿಗೆ ಆ ಖಾರ. ಆಮೇಲೆ ಲೈಟಾಗಿ ಆ ಧನಿಯಾ ಫ್ಲೇವರ್ ಚೆನ್ನಾಗಿದೆ. ಮೇಯ್ನಾಗೆ ಬಂದು ನಿಮಗೆ ಆ ಮಟನ್ ಫ್ಲೇವರ್ ಇಂಟೆನ್ಸಾಗಿ ಬರುತ್ತೆ. ಆ ಮೇಲ್ಗಡೆ ಕಾಣಿಸ್ತಾ ಇದೆಯಾ ಇದೆಲ್ಲ ನೋಡಿ, ಕಾಲು ಫುಲ್ಲು ಬೆಂದು ಅದರಲ್ಲಿ ಇರೋ ಆ ಚರ್ಮದಲ್ಲಿರೋ ಜಿಡ್ಡು ಎಲ್ಲ ಬಿಡ್ಕೊಂಡ್ಬಿಟ್ಟಿದೆ. ಅದ್ಭುತ. ದೊಡ್ಡದಾದ ಕಾಲು ನೀಟಾಗಿ ಬೆಂದೋಗ್ಬಿಟ್ಟಿದೆ. ಆರಾಮಾಗಿ ಕಿತ್ತಿದ ತಕ್ಷಣ ಬಂದುಬಿಡ್ತು. ಅದ್ಭುತ. ಸೊ ಮೇಯ್ನಾಗಿ ಬೆಳಗ್ಗೆ 7:30ಗೆಲ್ಲ ಓಪನ್ ಮಾಡ್ತಾರಂತೆ. ಡೈಲಿ 7:30-8 ಗಂಟೆಗೆಲ್ಲ ಓಪನ್ ಇರುತ್ತೆ. ಸೊ ಬಂದಾಗ ಫಸ್ಟು ಕಾಲು ಸೊಪ್ಪಿಂದ ಶುರು ಮಾಡಬೇಕು. ಸೊ ಅದಕ್ಕೋಸ್ಕರ ತರಿಸಿದ್ದು. ಈಗ ನೆಕ್ಸ್ಟು ಇಡ್ಲಿಗೆ ಜಂಪ್ ಆಗ್ಬಿಡುವ. ಸೊ ಇಡ್ಲಿ ಶುರು ಮಾಡೋಣ. ಇಡ್ಲಿಗೆ ನಾವು ಮಟನ್ದು ಚಾಪ್ಸು ತರಿಸಿದ್ದೀವಿ. ಜಾಸ್ತಿ ಕ್ವಾಂಟಿಟಿ ಪೀಸು, ಒಳ್ಳೆ ಗ್ರೇವಿ ಹಾಕಿ ಕೊಟ್ಟಿದ್ದಾರೆ. ಚರ್ಬಿ ಪೀಸ್ಗಳು ಬೇಜಾನ್ ಕಾಣಿಸ್ತಾ ಇದೆ. ಒಳ್ಳೆ ಚರ್ಬಿ ಇರುವಂಥ ಮಟನ್ ಚರ್ಬಿ ಪ್ರಿಯರಿಗೆ ಈಗ ಟೇಸ್ಟ್ ಮಾಡುವ. ಸಾಫ್ಟಾದ ಇಡ್ಲಿ, ಅದನ್ನು ಚರ್ಬಿ ಗ್ರೇವಿನಲ್ಲಿ ಎರಡೂ ಒಂದೇ ಥರ ಕರ್ಗೋಯ್ತು. ಈ ಚರ್ಬಿ ಬರೀ ಚರ್ಬಿ ಎತ್ಕೊಂಡು ಹಿಂಗೆ ನಾಲ್ಗೆ ಮೇಲೆ ಇಟ್ಕೊಂಡಾಗ ಹಂಗೆ ಜಾರ್ಕೊಂಡು ಒಳಗೆ ಕೊಟ್ಟೋಗೋದು ಗೊತ್ತಾ. ಅದೇ ಥರ ಇಡ್ಲಿ ಆ ಚರ್ಬಿ ಜೊತೆಗೆ ಹಂಗೆ ಮೆಲ್ಟ್ ಆಗೋಯ್ತು. ಅದ್ಭುತ. ಮಟನ್ ಮಾತ್ರ ಸೂಪರಾಗಿದೆ ನೋಡಿ. ಎಲ್ಲ ಪೀಸಲ್ಲೂ ಒಂದು ಲೇಯರು ಲೈಟಾಗೆ ಚರ್ಬಿ ಇರುತ್ತದೆ. ನೀಟಾಗಿ ಬೆಂದೋಗಿದೆ. ಪಿಂಕ್ ಮೀಟ್. ಅದ್ಭುತ. ಮಸ್ಟ್ ಟ್ರೈ ಮಟನ್ ಡಿಶಸ್. ಸೂಪಲ್ಲೂ ಅಲ್ಟಿಮೇಟಾಗಿ ಮಟನ್ ಫ್ಲೇವರು. ಆಮೇಲೆ ಇದರಲ್ಲೂ ಚಾಪ್ಸಲ್ಲೂ ಅಷ್ಟೇ ಅದ್ಭುತವಾಗಿತ್ತು. ಸೇಮ್ ಮನೇಲಿ ಮಾಡೋ ಥರ ಇರುತ್ತೆ. ಇದು ಕೈಮಾ ಉಂಡೆಗೂ ತರಿಸಿದ್ವಿ. ಅದರಲ್ಲೂ ನೀಟಾಗಿ ಡಿಪ್ ಮಾಡಿಬಿಟ್ಟು ಇಡ್ಲಿನ ತಿನ್ಬಿಡುವ ಹೆಂಗಿರುತ್ತೆ ಅಂತ. ಇಡ್ಲಿ ಹೀರ್ಕೊಂಡ್ಬಿಡ್ತು ಒಳಗೆ ಅದ್ದಿದ ತಕ್ಷಣ. ಆಹಾ ಚೆನ್ನಾಗಿದೆ. ಅದ್ಭುತ. ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಮಕ್ಕೊಡೆ ಥರ ಮಸಾಲೆ ಇಲ್ಲ, ಲೈಟಾಗಿರುತ್ತೆ. ಆ ಕಾಯಿ ತುರಿದಿರೋದೆಲ್ಲನೂ ಸೇಮ್ ಊರಲ್ಲಿ ಮನೇಲಿ ಮಾಡಿರ್ತಾರೆ ಗೊತ್ತಾ ಸಾರು, ಕೈಮಾ ಸಾರು ಸೇಮ್ ಹಂಗೆ ಇದೆ. ಹೋಟ್ಲಲ್ಲಿ ಯಾವುದೋ ರೆಸ್ಟೋರೆಂಟಲ್ಲಿ ತಿಂತಾಯಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಯಾವುದೋ ಮನೆಗೆ ಬಂದಿದ್ದೀರಾ, ಸೊ ಮನೆಯಲ್ಲಿ ಅವ್ರ ಮನೇಲಿ ಊಟ ಮಾಡ್ತಾಯಿದ್ದೀವಿ, ತಿಂಡಿ ತಿಂತಾಯಿದ್ದೀವಿ ಅಂತಲೇ ಫೀಲ್ ಆಗುತ್ತೆ. ಹೌದಿಲ್ಲ. ಇದರಲ್ಲೂ ಅಷ್ಟೇ, ಕೈಮಾನಲ್ಲೂ ಅಷ್ಟೇ ಜಾಸ್ತಿ ಹಿಟ್ಟಿಟ್ಟು ಥರ ಇಲ್ಲ, ಜಾಸ್ತಿ ಮಾಂಸ. ಅದರಲ್ಲೂ ನೀಟಾಗಿ ಮಸಾಲೆ ಬ್ಲೆಂಡ್ ಆಗಿದೆ. ಆಮೇಲೆ ಚೆನ್ನಾಗಿ ಬೆಂದೋಗಿದೆ. ಬಾಯಾಗಿದ ತಕ್ಷಣ ಹಿಂಗೆ ಎಲ್ಲ ಬಿಚ್ಚೋಗುತ್ತೆ. ಮಟನ್ ಐಟಮ್ಸ್ ಯಾವ್ದು ಬೇಕಾರೋ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಥರ ಪಂಚಬೇಕು ಅನ್ನೋರು ಚಾಪ್ಸು ಥರ ಸಟಲ್ಲಾಗೆ ಸಾರು ಕುಡಿಯೋ ಥರ ಇರಬೇಕು. ಆ ಸಾರು ಥರ ಸೂಪ್ ಥರ ಇರಬೇಕು.
ಇಡ್ಲಿನ ಚೆನ್ನಾಗಿ ಮಿತ್ಕೊಂಡು ಅಂದರೆ ಕಲಿಸ್ಕೊಂಡು ತಿನ್ನಬೇಕು. ಆಮೇಲೆ ಅನ್ನಕ್ಕೆ ತಿನ್ನಬೇಕು ಅಂದರೆ ಕೈಮಾ ಸಾರು ಆ ಥರ. ಈಗ ನೆಕ್ಸ್ಟು ಅದ್ಭುತವಾದ ಮಟನ್ ಪಲಾವ್ ತಿನ್ನುವ ಸಮಯ. ಒಂದು ಮೊಟ್ಟೆ ಕೊಟ್ಟಿರ್ತಾರೆ, ಅದನ್ನು ಸೇರಿಡೋಣ. ಪೀಸ್ಗಳು ನೋಡಿ ಒಳ್ಳೆ ಹೇಳಿದ್ನಲ್ಲ. ಸೊ ಎಲ್ಲ ಪೀಸಲ್ಲೂ ಲೈಟಾಗಿ ಒಂದು ಲೇಯರು ಚರ್ಬಿ. ಆಮೇಲೆ ಬಿರಿಯಾನಿ ಗ್ರೀನಿಶ್ ಕಲರ್ ಇರುತ್ತೆ, ಜಾಸ್ತಿ ಗ್ರೀನ್ ಇರೋಲ್ಲ. ಯಾಕೆಂದರೆ ಇವರು ಮಸಾಲೆನ ಪೇಸ್ಟ್ ಮಾಡಿ ಹಾಕ್ಕೊಳಲ್ಲ ಜಾಸ್ತಿ. ಈಗ ಸೊಪ್ಪುಗಳೆಲ್ಲ ಕಾಣಿಸ್ತಾ ಇದೆಯಾ, ಎಲ್ಲ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡಿರ್ತಾರೆ. ಸೊ ಲೈಟ್ ಗ್ರೀನಿಶ್ ಕಲರ್ ಬರುತ್ತೆ. ಫಸ್ಟು ಬರೀ ರೈಸ್ನ ತಿನ್ಬಿಡುವ. ಅನ್ನ ನೀಟಾಗಿ ಬೆಂದೋಗಿದೆ. ಅದರಲ್ಲೂ ಅಷ್ಟೇ ಮಟನ್ ಫ್ಲೇವರೇ ಫಸ್ಟು ಡಾಮಿನೇಟ್ ಮಾಡೋದು. ಅದ್ರ ಜೊತೆಗೆ ಆ ಸೊಪ್ಪಿನ ಘಮ, ಪುದೀನ ಸೊಪ್ಪಿರ್ಬೋದು, ಆಮೇಲೆ ಮೆಂತ್ಯ ಸೊಪ್ಪಿರ್ಬೋದು, ಅದರ ಟೇಸ್ಟು ಲೈಟಾಗಿ ಆ ಸೋಂಪಿನ ಘಮ ಕೂಡ ಬರುತ್ತದೆ. ಮಟನ್ ಪೀಸಸ್ಸು ಇದರಲ್ಲೂ ಕೂಡ ಬಿರಿಯಾನಿನಲ್ಲೂ ಚೆನ್ನಾಗೇ ಬೆಂದಿದೆ. ಸೊ ಜಾಸ್ತಿ ಕಷ್ಟಪಡೋದು ಬೇಡ ಕೀಳೋಕ್ಕೆ ಅಗಿಯೋಕ್ಕೆಲ್ಲ. ಸ್ಟಾರ್ಟರ್ಸಲ್ಲಿ ಆಬ್ವಿಯಸ್ಲಿ ಚೆನ್ನಾಗಿ ಬೇಯುತ್ತೆ, ಬಿರಿಯಾನಿನಲ್ಲಿ ಚೆನ್ನಾಗಿ ಬೇಯೋದು ಇಂಪಾರ್ಟೆಂಟು. ಸೊ ಬಿರಿಯಾನಿನಲ್ಲಿ ಕೂಡ ಪೀಸಸ್ಸು ಚೆನ್ನಾಗೇ ಬೆಂದಿದೆ. ಅದು ಹೇಳಿದ್ನಲ್ಲ, ಸೊ ಕಲರ್ ಹಾಕಲ್ಲ, ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ. ಸೊ ಮನೇಲಿ ಮಾಡೋ ಥರನೇ ಇರುತ್ತೆ, ಸೇಮು ಹಗುರವಾಗಿರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ತಿಂದಾಗ ಲೈಟಾಗಿ ಫೀಲ್ ಆಗುತ್ತೆ, ಹೆವಿ ಅನ್ಸೋದು ನಿಮಗೆ. ಸೊ ಆರಾಮಾಗಿ ಒಂದು ಫುಲ್ ಪ್ಲೇಟು ಒಳ್ಳೆ ಕ್ವಾಂಟಿಟಿ ಇದೆ, ಇದನ್ನು ಒಬ್ಬ ಫುಲ್ ತಿಂದು ಇನ್ನೂ ಅರ್ಧ ರೈಸ್ ತಿನ್ಬೋದು. ಸೊ ಆ ಥರ ಇರುತ್ತೆ. ಅದ್ರ ಜೊತೆಗೆ ನೆಂಚ್ಕೊಳಕ್ಕೆ ಕಬಾಬ್ ಇರಲೇಬೇಕು ತುಂಬ ಜನಕ್ಕೆ. ನಾವು ಕೂಡ ಕಬಾಬ್ ತರಿಸಿದ್ವಿ, ಛತ್ರಿಯ ಕಬಾಬ್. ಅದರಲ್ಲೂ ಬ್ಯಾಟರಲ್ಲಿ ಎಳ್ಳು, ಸೋಂಪು, ಕರ್ಬೇವಿನ ಸೊಪ್ಪು, ಕಸೂರಿ ಮೇಥಿ ಎಲ್ಲ ಹಾಕಿರ್ತಾರೆ. ಲೈಟಾಗಿ ಸ್ಪೈಸಿ, ಲೈಟಾಗಿ ಟ್ಯಾಂಗಿ, ಬ್ಲ್ಯಾಂಡಾಗಂತೂ ಇರೋಲ್ಲ, ಮಸಾಲೆ ಭರಿತವಾಗಿರುವಂಥ ಚಿಕನ್ ಕಬಾಬ್. ಆ ಕರ್ಬೇವಿನ ಸೊಪ್ಪು ಸಿಕ್ಕಿದಾಗ ಮತ್ತು ಆ ಬಿಳಿ ಎಳ್ಳುಗಳು ಸಿಕ್ಕಿದಾಗ ಒಳ್ಳೆ ಮಜಾ. ಇಲ್ಲಿ ನೋಡಿದಲ್ಲಿ ಈ ಪೀಸಲ್ಲಿ ಎಲ್ಲ ಇದೆ ಜಾಸ್ತಿ. ಕಬಾಬ್ ಮಾತ್ರ ಸೂಪರ್, ಫ್ಲೇವರ್ಸ್ ಬಸ್ಟ್ ಆಗುತ್ತೆ ಬಾಯಿಲಿ. ಫುಲ್ ಕ್ರಿಸ್ಪಿ. ಆಮೇಲೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟ್ ಬೇಕು ಅಂದರೆ ಚಟ್ನಿ ಇರುತ್ತೆ, ಚಟ್ನಿ ಜೊತೆಗೂ ತಿನ್ನಬಹುದು. ಖಾರ, ಸ್ಪೈಸಿ, ಸ್ವಲ್ಪ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ಅದ್ರ ಜೊತೆಗೆ ಇದು ಹಾಗೆ ತಿನ್ನೋಕ್ಕೆ ಸೂಪರಾಗಿದೆ. ಎಕ್ಸ್ಟ್ರಾ ಸೈಡ್ಗೆ ಏನು ಬೇಡ. ಬಟ್ ಸ್ವಲ್ಪ ಚೆನ್ನಾಗಿ ಕೇಳ್ತಾರಲ್ಲ, ಇನ್ನು ಸ್ವಲ್ಪ ನನಗೆ ಖಾರ ಬೇಕು, ಆ ಟ್ಯಾಂಗಿನೆಸ್ ಬೇಕು ಅಂತ, ಅವರು ಚಟ್ನಿನಲ್ಲಿ ಟ್ರೈ ಮಾಡ್ಬೋದು. ಹಾಗೆ ಪಕ್ಕದಲ್ಲಿ ಇನ್ನೊಂದು ಡ್ರೈ ಡಿಶ್ಶು, ಅದರಲ್ಲಿ ಮಟನ್ ಕೈಮಾದಲ್ಲಿ ಡ್ರೈ ಡಿಶ್ನ ತರಿಸಿದ್ದೀವಿ, ಅದಕ್ಕೆ ಹೋಗೋಣ. ಮಟನಲ್ಲಿ ಮಟನ್ ಕೈಮಾ ಸಾರೆಲ್ಲ ತಿಂದಿರ್ತೀವಿ. ಸೊ ಇದು ಡ್ರೈ. ಸೊ ಡೀಪ್ ಫ್ರೈ ಮಾಡಿರ್ತಾರೆ. ಸೇಮ್ ಅವರೇ ತಿಂದಲ್ಲ ಅದೇ ಫ್ಲೇವರು, ಲೈಟಾಗಿರುತ್ತೆ ಸಟಲಾಗಿ. ಮೇಲ್ಗಡೆ ಡೀಪ್ ಫ್ರೈ ಮಾಡಿರೋದ್ರಿಂದ ಒಂಥರ ಚೇಂಜ್ ಆಗುತ್ತೆ ಟೇಸ್ಟಲ್ಲಿ. ನಿಮಗೆ ಮೇಲ್ಗಡೆ ಫುಲ್ ಕ್ರಂಚಿ ಆಗಿರುತ್ತೆ. ಆ ಡೀಪ್ ಫ್ರೈ ಮಾಡಿರೋ ಡಿಶಸ್ದು ಒಂಥರ ಟೇಸ್ಟ್ ಬರುತ್ತೆ, ಕರೆದಿರೋದು ಆ ಟೇಸ್ಟ್ನ ಸ್ಟಾರ್ಟಿಂಗ್ ಫೀಲ್ ಮಾಡ್ಕೊಬೋದು. ಬಟ್ ಒಳಗಡೆ ಸೇಮ್ ಕೈಮಾ ಉಂಡೆ ಸಾರು ಏನಿತ್ತು ಅದ್ರದ್ದು ಆ ಮಸಾಲೆ ಏನಿತ್ತು ಅದನ್ನು ಕೈಮಾ ಮಾಡ್ಬೇಕಾದ್ರೆ ಹಾಕೊಂಡಿರ್ತಾರಲ್ಲ ಅದೇ ಥರ ಮಸಾಲೆ ಎಲ್ಲ ಈಟಾಗೆ ಸಟಲ್ಲಾಗೆ ಥರ ಫ್ಲೇವರ್ಫುಲ್ಲಾಗೆ ಚೆನ್ನಾಗಿದೆ. ಕೈಮಾ ಉಂಡೆನ ಫುಲ್ ಡ್ರೈನಲ್ಲಿ ಕೇಳೋರು ಅವ್ರಿಗೆ ಫುಲ್ ಡ್ರೈ ಡಿಶ್. ಇನ್ನು ಬಿಟ್ಟು ಆಮೇಲೆ ಸಿಗೋದು ಒಂದು ಸಣ್ಣ ಬೇಕು. ಸೊ ಫೈನಲಾಗಿ ನೀವೇನಾದರೂ ಸುತ್ತಮುತ್ತ ಇದ್ದೀರಾ ಅಂದರೆ, ಅಕಸ್ಮಾತ್ ಈ ಕಡೆ ಹುಣಸೂರು ಮೇಲೆ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂದರೆ, ಬ್ರೇಕ್ಫಾಸ್ಟು ಅಥವಾ ಲಂಚು ಅಥವಾ ರಾತ್ರಿ ಡಿನ್ನರ್ ಟೈಮಲ್ಲಿ ಏನೋ ಇದ್ದೀರಾ ಅಂದರೆ ಈ ಜಾಗಕ್ಕೆ ಒಂದು ಸ್ಟಾಪ್ ಹಾಕಬೇಕು. ಒಂದು ಒಳ್ಳೆ ನಾನ್ ವೆಜ್ ಊಟ ತಿನ್ನಬೇಕು ಅಂದರೆ, ಅದು ಕೂಡ ಮನೇಲಿ ಮಾಡಿರೋ ಥರ ಊಟ, ರೆಸ್ಟೋರೆಂಟ್ ಸ್ಟೈಲಲ್ಲ, ಇದು ಹೋಮ್ ಫುಡ್. ಮನೇಲಿ ಮಾಡಿರೋ ಥರ ಊಟ ತಿನ್ನಬೇಕು ಅಂದರೆ ಈ ಜಾಗಕ್ಕೆ ಮಿಸ್ ಮಾಡಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಮೇಯ್ನಾಗಿ ಟ್ರೈ ಮಾಡಬೇಕಾಗಿರೋದು ಅವರ ಮಟನ್ ಐಟಮ್ಸು. ಕೈ ತೊಳೆದ್ರು ಇನ್ನೂ ಆ ಘಮ ಹೋಗ್ತಾ ಇಲ್ಲ. ಮಟನಿನ ಘಮ ಅಲ್ಟಿಮೇಟ್ ಆದ ಚಾಪ್ಸು, ಕೈಮಾ ಮತ್ತು ಪಲಾವ್, ಮಟನ್ ಪಲಾವ್ ಅಲ್ಟಿಮೇಟ್. ಮಟನ್ ಪಲಾವ್ ಸೇಮು ನೀವು ಊರುಗಳ ಕಡೆ ಹೋಗಿ ಮನೆಯಲ್ಲಿ ತಿನ್ನೋ ಥರನೇ ಫೀಲ್ ಆಗುತ್ತೆ. ಆ ಮೆಂತ್ಯ ಸೊಪ್ಪಿಂದು ಆ ಫ್ಲೇವರು
ಮೆಂತ್ಯ ಸೊಪ್ಪಿನ ಫ್ಲೇವರು ಅವೆಲ್ಲನೂ ಅಥೆಂಟಿಕ್ ಆಗಿರುತ್ತೆ. ಮತ್ತು ಕಾಲು ಸೂಪ್ ಅಂತೂ ಮಿಸ್ ಮಾಡಿದಿರ, ಅದರಲ್ಲೇ ಶುರು ಮಾಡಬೇಕು. ಅದು ನೀವು ಓಪನಿಂಗ್ ಟೈಮ್ಗೆ ಏನೋ ಬಂದರೆ ಅಕಸ್ಮಾತ್ 7:30 ಹಂಗೆ 7:30 8 ಗಂಟೆಗೆ ಏನು ಬೆಳಗ್ಗೆ ಓಪನ್ ಮಾಡ್ತಾರೆ ಆ ಟೈಮಿಗೆ ಬಂದರೆ ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ. ಆ ಒಂಥರ ಚಳಿಗೆ ತಿನ್ನೋದಕ್ಕೆ, ಅದನ್ನು ಕುಡಿಯೋದಕ್ಕೆ. ಸೊ ಜಾಸ್ತಿ ಯಾವುದ್ರಲ್ಲೂ ಅಷ್ಟೇ ಜಾಸ್ತಿ ಮಸಾಲೆ, ಜಾಸ್ತಿ ಕುಡಿಯೋ ಥರ ಮಸಾಲೆ ಖಾರ ಆ ಥರ ಇರೋಲ್ಲ, ಎಲ್ಲ ಸಟಲಾಗಿರುತ್ತೆ. ಸೊ ಲೈಟಾಗಿರುತ್ತೆ ಬಟ್ ಫ್ಲೇವರ್ಫುಲ್ ಆಗಿರುತ್ತೆ. ಮಸ್ಟ್ ವಿಸಿಟ್ ಜಾಗ. ಆಮೇಲೆ ಆ ಕ್ಷತ್ರಿಯ ಕಬಾಬ್ ಅಕಸ್ಮಾತ್ ಅದರಲ್ಲಿ ಅದು ಮಸಾಲೆ ಭರಿತವಾಗಿ ಖಾರವಾಗಿತ್ತು. ಸೊ ನಾರ್ಮಲಾಗಿ ಬ್ಲ್ಯಾಂಡ್ ಆಗಿರುತ್ತೆ ಕಬಾಬ್ ಅಂದರೆ. ಇದು ಒಂಥರ ಕ್ಷತ್ರಿಯ ಕಬಾಬು ಅವರ ಸ್ಪೆಷಲ್ಲು, ಚೆನ್ನಾಗಿತ್ತು. ಅದನ್ನು ಟ್ರೈ ಮಾಡಿ. ಆಮೇಲೆ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ, ಕೈಮಾ ಉಂಡೆನಲ್ಲಿ ಡ್ರೈ ತಿನ್ನಬೇಕು ಅಂದರೆ ಅದು ಕೈಮಾ ಉಂಡೆ ಫ್ರೈ, ಸೊ ಡೀಪ್ ಫ್ರೈ ಮಾಡಿರ್ತಾರೆ, ಅದು ಒಂಥರ ಯೂನೀಕಾಗಿ ಡಿಫ್ರೆಂಟಾಗಿತ್ತು. ಸೊ ಡಿಸ್ಕ್ರಿಪ್ಷನಲ್ಲಿ ಈ ಜಾಗದ್ದು ಲೊಕೇಶನ್ನ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಒಂದ್ಸರಿ ಈ ಕಡೆ ಹೋಗ್ಬೇಕಾದ್ರೆ ವಿಸಿಟ್ ಹಾಕಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಆಲ್ರೆಡಿ ತಿಂದಿದ್ರೆ ಹೇಗೆ ನಿಮ್ಮ ಫೇವ್ರೇಟ್ ಯಾವುದು ಅನ್ನೋದನ್ನ ತಿಳಿಸಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ನಮಸ್ಕಾರ.